सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। वसुदेवसुतं देवं कंसचाणूरमर्दनम् देवकी परमानन्दं कृष्णं वन्दे जगद्गुरुम्। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಭಗವದ್ಗೀತಾ ಶ್ರೋತೃ ವರ್ಗವೇ ವಿದ್ಯೆಗಳಲ್ಲಿ ಅತ್ಯಂತ ಹಿರಿದಾದ ಹೆಚ್ಚಿನದಾದ ವಿದ್ಯೆ ಅದು ಅಧ್ಯಾತ್ಮ ವಿದ್ಯೆ. ಅಂತಹ ಅಧ್ಯಾತ್ಮ ವಿದ್ಯೆಯ ಅತಿ ಗುಹ್ಯವಾದ ವಿದ್ಯೆಯನ್ನ ಈ 9ನೇ ಅಧ್ಯಾಯದಲ್ಲಿ ಗೀತಾಚಾರ್ಯ ಇದನ್ನ ರಾಜವಿದ್ಯಾ ರಾಜಗುಹ್ಯ ಯೋಗ. ಸೊ ವಿದ್ಯೆಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಮತ್ತು ಗುಹ್ಯವಾಗಿರ್ತಕ್ಕಂತಹದ್ದು ಅಂದ್ರೆ ಅತ್ಯಂತ ನಿಗೂಢವಾಗಿರ್ತಕ್ಕಂತಹದ್ದು. ಯಾವ ರೀತಿಯಾಗಿ ನಿಗೂಢ ಅಂತಂದ್ರೆ ಅದು ಕರ್ಣಗಳಿಗೆ ಗೋಚರವಲ್ಲದೆ ಇರ್ತಕ್ಕಂತಹದ್ದು. ಹಾಗಾಗಿ ಅದನ್ನ ಗುಹ್ಯ ಅಂತ ಪ್ರಯೋಗ ಮಾಡಿರ್ತಕ್ಕಂತಹದ್ದು. ಅಥ ನವಮೋऽಧ್ಯಾಯಃ ಶ್ರೀ ಭಗವಾನುವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಅಶ್ರದ್ಧಧಾರಾ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪಂ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾಂ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ. ಭೂತಭೃನ್ನ ಚ ಭೂತಸ್ಥಃ ಮಮಾತ್ಮಾ ಭೂತಭಾವನಃ. ಯಥಾಕಾಶಸ್ಥಿತೋ ನಿತ್ಯಂ ವಾಯುಃ ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ. ಸೊ ಈ ಒಂದು 4ನೇ ಶ್ಲೋಕದಿಂದ ಹಿಡಿದು 10ನೇ ಶ್ಲೋಕದವರೆಗೆ ಯಾವುದನ್ನ ಅತ್ಯಂತ ಗುಹ್ಯವಾಗಿರ್ತಕ್ಕಂಥದ್ದು ವಿದ್ಯೆ ಇದೆಯೋ ಈ ಗುಹ್ಯವಾಗಿರ್ತಕ್ಕಂತಹ ವಿದ್ಯೆಯನ್ನ ಇದರ ಫಲವನ್ನ ನಮಗೆ ಹೇಳಿದರು.
ಶ್ಲೋಕ ನಂಬರ್ 2ರಲ್ಲಿ ಸುಖಂ ಕರ್ತುಂ ಅವ್ಯಯಂ ಅಂತ. ಇದು ಅತ್ಯಂತ ಅತ್ಯಂತ ಗುಹ್ಯವಾಗಿದ್ದರೂ ಕೂಡ ಇದು ಅನುಭವಕ್ಕೆ ಬರುವಂತಹದ್ದು. ಪ್ರತ್ಯಕ್ಷಾವಗಮಂ ಧರ್ಮಂ ಅಂದ್ರೆ ನಮ್ಮ ನೇರವಾಗಿ ನಮ್ಮ ಅನುಭವಕ್ಕೆ ಬರ್ತಕ್ಕಂತಹದ್ದು. ನೇರವಾಗಿ ಅನುಭವಕ್ಕೆ ಬರ್ತದಂತಂದ್ರೆ ಅದನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಅಂತಹ ಇದು ರಾಜವಿದ್ಯೆ. ಸೊ ಇದಕ್ಕೆ ಒಂದಿಷ್ಟು ಅಧಿಕಾರಿಯನ್ನ ಅವರು 3ನೇ ಶ್ಲೋಕದಲ್ಲಿ ಚೂಸ್ ಮಾಡಿದ್ದಾರೆ. ಅಂದ್ರೆ ಯಾರಿಗೆ ಶ್ರದ್ಧೆ ಇರದಿಲ್ವೋ ಅಂತವನಿಗೆ ಇದು ಪ್ರಾಪ್ತಿ ಆಗೋದಿಲ್ಲ. ಸೊ ಹಾಗಾಗಿ ಶ್ರದ್ಧೆ ಅಂತಕ್ಕಂಥದ್ದು ಬೇಕು. ಶ್ರದ್ಧೆ ಇಲ್ಲದೆ ಇರ್ತಕ್ಕಂಥವನು ಮೃತ್ಯು ಸಂಸಾರ ವರ್ತಮನಿ ಮಾಂ ನಿವರ್ತಂತೆ. ಮತ್ತೆ ಮತ್ತೆ ಅವನೇನ್ ಮಾಡ್ತಾನೆ ಅಂತಂದ್ರೆ ಶ್ರದ್ಧೆ ಇಲ್ಲದೆ ಇರೋದ್ರಿಂದ ಪುನಃ ಪುನಃ ಮತ್ತೆ ಈ ಅಶಾಶ್ವತವಾಗಿರ್ತಕ್ಕಂತಹ ಲೋಕಗಳನ್ನ ಪಡಿತಾನೆ. ಯಾರಿಗೆ ಶ್ರದ್ಧೆ ಇದೆಯೋ ಅವನು ಈ ಶ್ರೇಷ್ಠವಾಗಿರ್ತಕ್ಕಂತಹ ಮತ್ತೆ ವಾಪಸ್ ಬರದೇ ಇರತಕ್ಕಂತಹ ಶಾಶ್ವತವಾಗಿರ್ತಕ್ಕಂತಹ ಆನಂದವಾಗಿರ್ತಕ್ಕಂತಹ ಲೋಕವನ್ನ ಅಂದ್ರೆ ಸ್ಥಿತಿಯನ್ನ ಪಡಿತಾನೆ ಅಂತಕ್ಕಂಥ. ಸೊ ಇಲ್ಲಿ ಶ್ರದ್ಧೆ ಅಂತಕ್ಕಂತಹದ್ದು ಯಾವುದೋ ಒಂದು ಮೂಢತನದಿಂದ ಸುಮ್ಮನೆ ನಾನು ಒಪ್ಪಿಕೊಂಡಿದ್ದೀನಿ ಅಂತಕ್ಕಂತಹದ್ದಲ್ಲ. ಶ್ರದ್ಧೆಯನ್ನ ನಾನು 2 ರೀತಿಯಾಗಿ ನಿರ್ದೇಶನ ಮಾಡಬಹುದು. ಒಂದು ಜ್ಞಾನದಿಂದ ಕೂಡಿರ್ತಕ್ಕಂತಹ ಶ್ರದ್ಧೆ ಬೇಕು. ಮತ್ತೆ ಜ್ಞಾನದಿಂದ ಕೂಡಿರ್ತಕ್ಕಂತಹ ಶ್ರದ್ಧೆಗೆ ಆ ಗುಹ್ಯವಾಗಿರ್ತಕ್ಕಂಥ ವಿದ್ಯೆಯನ್ನ ಗ್ರಹಿಸುವಂತಹ ಮನಸ್ಸು ಕೂಡ ಶುದ್ಧಿಯಾಗಿರ್ಬೇಕು. ಈ 2ನ್ನ ಯಾರು ಪಡ್ಕೊಂಡಿರ್ತಾನೆ ಅವನನ್ನ ಶ್ರದ್ಧಾವಾನ್ ಅಂತ ಕರೀತಾರೆ. ಅದಕ್ಕೆ ಶ್ರದ್ಧೆ ಅಂತ. ಶ್ರದ್ಧೆ ಅದಗಳಿಗೆ ತುಂಬಾ ಜನ ಆರ್ಗ್ಯೂ ಮಾಡ್ತಕ್ಕಂಥದ್ದು. ತುಂಬಾ ಜನಕ್ಕೆ ಶ್ರದ್ಧೆ ಇಲ್ಲ ಅಂತ ಅರ್ಥ ಇಲ್ಲ. ಆದ್ರೆ ಶ್ರದ್ಧೆ ಅದು ಯಾವ ರೀತಿಯಾಗಿ ಅಂತಂದ್ರೆ ಈ ಅಧ್ಯಾತ್ಮ ತಿಳಿಲಿಕ್ಕೆ ಸಗುಣ ಉಪಾಸನೆಯ ರೂಪವಾದ ಶ್ರದ್ಧೆ ಬೇಕಾಗುತ್ತೆ. ಇಲ್ಲಿ ನಿರ್ಗುಣ ಉಪಾಸನದ ರೂಪದಲ್ಲಿರ್ತಕ್ಕಂತಹ ಶ್ರದ್ಧೆ ಬೇಕಾಗುತ್ತೆ. ಮತ್ತೆ ಹೃದಯದಲ್ಲಿ ಶುದ್ಧತೆ ಬೇಕಾಗತ್ತೆ. ಈ 2 ಕ್ವಾಲಿಟಿ ಇದ್ದಾಗ ಮಾತ್ರ ಈ 9ನೇ ಅಧ್ಯಾಯ ಅದರ ಏನು ಗುಹ್ಯವಾಗಿರ್ತಕ್ಕಂಥದ್ದಿದೆಯೋ ಅದು ಅರ್ಥ ಆಗತ್ತೆ. ಮತ್ತೆ 2 ಕ್ವಾಲಿಟಿ ಇಲ್ಲದೆ ಇದ್ರೆ ಕೇವಲ ಜ್ಞಾನದಿಂದ ಕೂಡಿರ್ತಕ್ಕಂಥ ಶ್ರದ್ಧೆ ಇತ್ತಂತಂದ್ರೆ ಪರೋಕ್ಷ ಜ್ಞಾನ ಆಗತ್ತೆ. ಹೃದಯ ಯಾರು ಶುದ್ಧಿ ಮಾಡಿಕೊಂಡಿರ್ತಾನೆ ಅವನಿಗೆ ಅಪರೋಕ್ಷ ಜ್ಞಾನ ಆಗತ್ತೆ. ಅದಕ್ಕೆ 2 ರೀತಿಯಾಗಿ ನಾನು ಹಿಂದಿನ ಉಪನ್ಯಾಸದಲ್ಲಿ ಶಂಕರಾನಂದರು ಮೆನ್ಷನ್ ಮಾಡಿರ್ತಕ್ಕಂಥದ್ದನ್ನ ಹೇಳಿದ್ದೇನೆ. ಈಗ 4ನೇ ಶ್ಲೋಕದಲ್ಲಿ ಮಯಾ ತತಂ ಇದಂ ಸರ್ವಂ ಜಗತಃ ಅವ್ಯಕ್ತ ಮೂರ್ತಿನ ಮತ್ತು ಸ್ಥಾನಿ ಸರ್ವಭೂತಾನಿ ನಚ ಅಹಂ ತೇಷು ಅವಸ್ಥಿತಃ. ಮಯಾ ತತಂ ಇದಂ ಸರ್ವಂ ಅಂದ್ರೆ ಈ ಅಂದ್ರೆ ಇದರಲ್ಲಿ ಮಯಾ ತತಮಿದಂ ಸರ್ವಂ ಅಂತಂದ್ರೆ ಜಗತಃ ಅವ್ಯಕ್ತ ಮೂರ್ತಿನ ಮಯಾ ತತಮಿದಂ ಸರ್ವಂ ಅಂತ. ಅಂದ್ರೆ ಇಲ್ಲಿ ಪರಮಾತ್ಮನ ಮೂಲ ಸ್ವರೂಪ ಅಂತಕ್ಕಂತಹದ್ದು ಅದು ವ್ಯಕ್ತ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಸಗುಣ ಉಪಾಸಕರಿಗೆ ಮತ್ತೆ ಡಿಸ್ಟರ್ಬ್ ಆಗ್ಬೋದು, ಅದು ಬೇರೆ ವಿಚಾರ. ಆದರೆ ಅದರದ್ದು ರಿಯಾಲಿಟಿ ಏನಂತಂದ್ರೆ ಅವ್ಯಕ್ತನಾಗಿರ್ತಕ್ಕಂತಹ ಪರಮಾತ್ಮನಿಂದ ಇದೆಲ್ಲವೂ ಮಯಾತತಮಿದಂ ಯಾವುದು ಇದೆಲ್ಲವೂ ವ್ಯಕ್ತವಾಗಿದೆಯೋ ಈ ವ್ಯಕ್ತವಾಗಿರ್ತಕ್ಕಂತಹ ಜಗತ್ತು ಎಲ್ಲವೂ ಕೂಡ
ಅವ್ಯಕ್ತನಾದ ಪರಮಾತ್ಮನಿಂದ ವ್ಯಾಪಿಸಲ್ಪಟ್ಟಿದೆ. ಮತ್ಸ್ಥಾನಿ ಅಂದ್ರೆ ಇವು ಎಲ್ಲವೂ ಕೂಡ ನನ್ನಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾವೆ. ಸರ್ವಭೂತಾನಿ ಮತ್ಸ್ಥಾನಿ, ಎಲ್ಲಾ ಭೂತಗಳು ಅಂದ್ರೆ ಏನೆಲ್ಲ ತೋರ್ತಾ ಇದೆಯೋ ಅದೆಲ್ಲವೂ ಕೂಡ ಸರ್ವಭೂತಾನಿ ಮತ್ತು ಸ್ಥಾನಿ, ಅವು ನನ್ನಲ್ಲಿ ಸ್ಥಾನವನ್ನ ಪಡ್ಕೊಂಡವ. ನಚ ಅಹಂ ತೇಷು ಅವಸ್ಥಿತ, ಆದರೆ ಅವುಗಳಲ್ಲಿ ನಾನಿಲ್ಲ. ಇದು ಭಾರಿ ಗಂಭೀರವಾಗಿರ್ತಕ್ಕಂತಹ ವಾಕ್ಯ. ಮೊದಲನೇದ ವಾಕ್ಯ ಏನದ? ಅವ್ಯಕ್ತ ರೂಪನಾಗಿರ್ತಕ್ಕಂತಹ ನನ್ನಿಂದ ವ್ಯಕ್ತ ರೂಪವಾಗಿರ್ತಕ್ಕಂತಹ ಜಗತ್ತು ವ್ಯಾಪಿಸಲ್ಪಟ್ಟಿದೆ, ಮೊದಲನೇ ಸ್ಟೇಟ್ಮೆಂಟು. ಸೊ ನ್ಯಾಚುರಲ್ ಆಗಿ ಹೇಳಿದಾಗ ಏನೆಲ್ಲ ತೋರ್ತಾ ಇದೆಯೋ ಅದೆಲ್ಲವೂ ಪರಮಾತ್ಮ ಅಂತ ಅನ್ನುವಂತಹ ಕಾನ್ಸೆಪ್ಟ್ ಬರುತ್ತೆ ನಮಗೆ. ಆದ್ರೆ ಎರಡನೇ ಲೈನ್ ಅಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸರ್ವಭೂತಾನಿ ಮಧ್ಯಸ್ಥಾನಿ, ಈ ಎಲ್ಲ ಭೂತಗಳು ನನ್ನಲ್ಲಿ ಸ್ಥಾನವನ್ನ ಪಡ್ಕೊಂಡಿದ್ದಾವೆ. ಅಹಂ ಆದ್ರೆ ನಾನು, ನಚ ಅಂದ್ರೆ ನಾನು, ಅವುಗಳಲ್ಲಿ ತೇಷು ಅವಸ್ಥಿತ, ಅವುಗಳಲ್ಲಿ ನಾನು ಇಲ್ಲ. ಅದಕ್ಕೆ ಇದನ್ನ ಗುಹ್ಯ ಅಂತ ಕರೆಯುತ್ತಾರೆ. ಇದು ಸ್ವಲ್ಪ ಕಠಿಣವಾಗಿರ್ತಕ್ಕಂಥದ್ದು. ಇದು ಈ 4ನೇ ಶ್ಲೋಕ. ಇದಕ್ಕೆ ಆಚಾರ್ಯ ಶಂಕರರು ಒಂದಿಷ್ಟು ಭಾಷ್ಯ ಬರೆದಿದ್ದಾರೆ, ಅದನ್ನ ನೋಡ್ಬಿಟ್ಟು ಒಂದ್ ಸ್ವಲ್ಪ ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ ಅಂತ. ಮಯ ಮಮ ಯಹ ಪರೋ ಭಾವಃ ತೇನ ತತಂ ವ್ಯಾಪ್ತಂ ಸರ್ವಮಿದಂ ಜಗತ್ ಅವ್ಯಕ್ತ ಮೂರ್ತಿನ. ಏನೆಲ್ಲ ವ್ಯಕ್ತವಾಗಿದೆಯೋ ಇದೆಲ್ಲವೂ ಕೂಡ ತನ್ನಿಂದನೇ ಇರತಕ್ಕಂಥದ್ದು. ಆದ್ರೆ ನ ವ್ಯಕ್ತ ಮೂರ್ತಿ ಸ್ವರೂಪಂ ಯಸ್ಯ ಮಮಸ್ಸು ಅಯಂ ಅವ್ಯಕ್ತ ಮೂರ್ತಿ. ಏನಮಯ ಅವ್ಯಕ್ತ ಮೂರ್ತಿನ, ನಂದು ನಿಜವಾದ ರಿಯಾಲಿಟಿ, ನನ್ನ ಸ್ವರೂಪ ಎಂತದಂದ್ರೆ ಅವ್ಯಕ್ತವಾಗಿರ್ತಕ್ಕಂಥದ್ದು. ಕರ್ಣ ಅಗೋಚರ ಅಸ್ಯ ಸ್ವರೂಪೇಣ ಇತ್ಯರ್ಥ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಅಂದ್ರೆ ಇದು ಕರ್ಣಗಳಿಗೆ ಗೋಚರವಲ್ಲದೆ ಇರ್ತಕ್ಕಂಥದ್ದು ನನ್ನ ರೂಪ. ತಸ್ಮಿನ್ಮಯಿ ಅವ್ಯಕ್ತ ಮೂರ್ತವು ಸ್ಥಿತಾನಿ. ಸೊ ಹಾಗಾಗಿ ನನ್ನದು ಸ್ವರೂಪ, ರಿಯಾಲಿಟಿ ಸ್ವರೂಪ ಏನಂತಂದ್ರೆ ಅವ್ಯಕ್ತವಾಗಿರ್ತಕ್ಕಂಥದ್ದು. ಮತಸ್ಥಾನಿ ಸರ್ವಭೂತಾನಿ ಬ್ರಹ್ಮಾದೀನಿ ಸ್ತಂಭ ಪರ್ಯಂತಾನಿ. ಅಂದ್ರೆ ಯಾವುದು ಬ್ರಹ್ಮನನ್ನು ಹಿಡ್ಕೊಂಡ್ಬಿಟ್ಟು ಕಂಬದವರೆಗೆ ಯಾವುದೆಲ್ಲ ಜಗತ್ತು ಇದೆಯೋ, ಸೊ ಇದೆಲ್ಲವೂ ಕೂಡ ನನ್ನಲ್ಲಿ ಇದೆ, ನಾನು ಮಾತ್ರ ಇದರಲ್ಲಿಲ್ಲ ಅಂತ ಹೇಳಿ ಹೇಳಿದ್ದೇನೆ. ಇದನ್ನ ಸ್ವಲ್ಪ ಅರ್ಥ ಮಾಡಿಕೊಳ್ಳೋಕ್ಕೋಸ್ಕರ ಸಲುವಾಗಿ ಮತ್ತೊಂದು 5ನೇ ಶ್ಲೋಕ. ನಚ ಮತ್ಸ್ಥಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ ಭೂತ ಬ್ರಹ್ಮಚ ಭೂತಸ್ತು ಮಮಾತ್ಮ ಭೂತ ಭಾವನಃ. ಮತ್ತೆ ಪುನಃ ಇದು ಇನ್ನೊಂದು ವಿಶೇಷ ಏನಂತಂದ್ರೆ, ಈಗ ಮತ್ತೆ ಒಂದು ವಾಕ್ಯವನ್ನು ಹೇಳ್ತಾನೆ, ನಚ ಮತ್ಸ್ಥಾನಿ ಭೂತಾನಿ. ಆದ್ರೆ ನಿಜವಾಗಿ ನೋಡಿದಾಗ ನನ್ನಿಂದ ಇದೆಲ್ಲ ಜಗತ್ತು ವ್ಯಾಪಿಸಲ್ಪಟ್ಟಿದೆ ಅಂತಕ್ಕಂಥದ್ದು ಹೇಳಿದ್ಮೇಲೆ ಪುನಃ ಈಗ ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಏನಂದ್ರೆ ಇವೆಲ್ಲವೂ ಕೂಡ ಸ್ವರೂಪತಃ ನನ್ನಲ್ಲಿ ಕೂಡ ಇಲ್ಲ. ಸೊ ಇದಕ್ಕೆಲ್ಲ ಏನ್ ಕಾರಣ ಅಂತಂದ್ರೆ ಇದೆಲ್ಲ ಸೊ ಪಶ್ಚಿಮೆ ಯೋಗಮೈಶ್ವರಂ, ಇದು
ಇದು ನನ್ನ ಹ್ಮ್ ನಿಜವಾಗಿರ್ತಕ್ಕಂತಹ ವಿದ್ಯೆ. ಅದಕ್ಕೆ ಇದನ್ನ ರಾಜವಿದ್ಯೆ ಅಂತ ಕರೆದಿದ್ದಾರೆ. ಈ ಪರಮಾತ್ಮನ ಯೋಗ ಶಕ್ತಿ ಇದೆಯಲ್ವಾ, ಐಶ್ವರ್ಯ, ಸೊ ಅದು ವಿಶೇಷತೆ. ಅದು ಏನಂತಂದ್ರೆ ಎಲ್ಲವನ್ನ ತೋರ್ತದೆ, ಆದರೆ ಅದರ ರಿಯಾಲಿಟಿ ಏನಂತಂದ್ರೆ ಅದು ಯಾವುದು ಇಲ್ವೇ ಇಲ್ಲ. ಸ್ಥೂಲದಿಂದ ಹಿಡಿದು ಯಾವುದನ್ನ ನಾವು ಸೂಕ್ಷ್ಮ ತನಕ ನೋಡ್ತೀವಿ, ಈ ಎಲ್ಲ ಸೂಕ್ಷ್ಮವಾಗಿರ್ತಕ್ಕಂಥವು, ಸ್ಥೂಲವಾಗಿರ್ತಕ್ಕಂಥವು, ಇವೆಲ್ಲವೂ ಕೂಡ ನಮಗೆ ಸ್ಥೂಲವಾಗಿರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ನಮಗೆ ಇಂದ್ರಿಯಕ್ಕೆ ಗೋಚರವಾಗುತ್ತೆ, ಮತ್ತೆ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಅನುಭವಕ್ಕೆ ಬರುತ್ತೆ. ಆದ್ರೆ ಇವನ್ನ ರಿಯಾಲಿಟಿ ಏನಂತಂದ್ರೆ ಇವು ವಸ್ತುತಃ ಇಲ್ವೇ ಇಲ್ಲ. ಏನು ಇಲ್ವೇ ಇಲ್ಲ ಅಂತಂದ್ರೆ ಮತ್ತೆ ಈಗ ಎಷ್ಟು ನಾವು ಮಾತಾಡೋದು, ಕೇಳೋದು, ಆ ಜೀವನ ಮಾಡೋದು, ಒಬ್ಬರಲ್ಲ ಇಡೀ ಜಗತ್ ಮಾಡ್ತಕ್ಕಂತಹದ್ದು, ಇದೆಲ್ಲ ಸುಳ್ಳನ ಅಂತಕ್ಕಂತಹ ಒಂದು ದೊಡ್ಡ ಪ್ರಶ್ನೆ ಬಂದ್ಬಿಡುತ್ತೆ ನಮ್ಮಲ್ಲಿ. ಸೊ ಹಾಗಾಗಿ ಇಂತಹ ಪ್ರಶ್ನೆಗೆ ಅವರು ಕೊಡ್ತಕ್ಕಂತ ಉತ್ತರ ಏನಂತಂದ್ರೆ, ಅದಕ್ಕೆ ಅವರು ಸಾಮಾನ್ಯವಾದ ಮನಸ್ಸಿಗೆ ಅರ್ಥ ಆಗೋದಿಲ್ಲ. ಸಾಮಾನ್ಯವಾದ ಮನಸ್ಸಿಗೆ ಅರ್ಥ ಆಗೋದಿಲ್ಲ. ಆ ಕಾರಣದಿಂದ ಇದು ಗುಹ್ಯವಾಗಿರ್ತಕ್ಕಂಥದ್ದು. ಮತ್ತೆ ಹಾಗಿತ್ತಂದ್ರೆ ಇದು ತಿಳಿಯೋದು ಹೇಗೆ? ಇಷ್ಟು ನಿಗೂಢವಾಗಿರ್ತಕ್ಕಂಥದ್ದು ತಿಳಿಯೋದು ಹೇಗೆ? ಇದು ಅತ್ಯಂತ ಜಟಿಲವಾಗಿರ್ತಕ್ಕಂತಹ ಪ್ರಶ್ನೆ. ಈಗ ಇಲ್ಲಿ ನಾವೊಂದು ಸ್ಟೆಪ್ಸ್ ತಗೊಳ್ರಿ. ಏನಂತಂದ್ರೆ, ಈಗಾಗಲೇ ಪುನಃ ಮತ್ತೆ ಮಾತಾಡಿದ್ದೀನಿ, ಇನ್ನೊಂದ್ಸಲ ಪುನಃ ಮತ್ತೆ ಮಾತಾಡೋದು. ಯಾವಾಗ ಹೇಳಿದ್ದೆ ನೆನಪು, ಯಾವುದನ್ನ ನಾವು ಈ ಭಾವನೆಗಳಂತ ಕರಿತೀವಿ, ಈ ಭಾವನೆಗಳು ಕೇವಲ ನಮ್ಮ ಬಯಕೆಯಿಂದ ಭಾವನೆಗಳು ತೋರ್ತವೆ ಅಂತ. ಮೊದಲು ಸೂಕ್ಷ್ಮದ ಅರ್ಥ ಮಾಡಿಕೊಳ್ಳೋಣ ಅಂತ. ಇವೆಲ್ಲವೂ ಕೂಡ ನಮ್ಮ ಬಯಕೆಯಿಂದ ಭಾವನೆಗಳು ಕಾಣ್ತಾವ. ಬಯಕೆಗಳು ಕಳ್ಕೊಂಡ್ರೆ ಭಾವನೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಅರ್ಥ ಇಲ್ಲ. ಒಂದು ಚಿಕ್ಕದ ಎಕ್ಸಾಂಪಲ್, ಒಬ್ಬ ಹುಡುಗ ಅವನಿಗೆ ಎಂಗೇಜ್ಮೆಂಟ್ ಆಗಿತ್ತು. ಸೊ ಆ ಹುಡುಗಿ ಯಾವುದೋ ಕಾರಣದಿಂದ ಒಂದ್ ಸ್ವಲ್ಪ ಹೆಲ್ತ್ ಕೆಡಿಸ್ಕೊಂಡು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ಲು. ಸೊ ಅವನು ಇಲ್ಲಿ ಒಂದು ವಾರ ರಜೆ ತಗೊಂಡು ಆ ಹುಡುಗಿ ಹತ್ರ ಇದ್ದು ಹಾಸ್ಪಿಟಲ್ ಅಲ್ಲಿ ಎಲ್ಲ ಕೆಲಸ ಮಾಡಿ ಅವಳಿಗೇನು ಕೇಳ್ತೆ ಎಲ್ಲ ನೋಡಿಕೊಂಡು, ಸೊ ಹುಷಾರಾದ್ಮೇಲೆ ಮತ್ತೆ ಡ್ಯೂಟಿಗೆ ಜಾಯಿನ್ ಆದ. ಸೊ ಅದು ಹೀಗೆ ಒಂದು 4-5 months ಆದ್ಮೇಲೆ ಅದು ಯಾವುದೋ ಕಾರಣದಿಂದ ಎಂಗೇಜ್ಮೆಂಟು ಫೇಲ್ ಆಯ್ತು. ಯಾವುದೋ ಕಾರಣದಿಂದ ಬ್ರೇಕ್ ಆಯ್ತು. ಅಂದ್ರೆ ಇದೆಲ್ಲ ಲವ್ ಮ್ಯಾರೇಜ್ ಎಲ್ಲ ಹೇಳ್ತಿರೋದು ನಾನು, ಅರೇಂಜ್ ಮ್ಯಾರೇಜ್ ಅಲ್ಲೇ. ದೆನ್ ಅದಾದ್ಮೇಲೆ ಸೊ ಬ್ರೇಕಪ್ ಆದ್ಮೇಲೆ, ಎಂಗೇಜ್ಮೆಂಟ್ ಬ್ರೇಕಪ್ ಆದ್ಮೇಲೆ ಮತ್ತೆ ದಿನ ಸ್ವಲ್ಪ ದಿವಸ ಕಳೆದ್ಮೇಲೆ ಸೊ ಆ ಹುಡುಗಿ ಪುನಃ ಮತ್ತೆ ಹೆಲ್ತ್ ಆರೋಗ್ಯ ತಪ್ಪು. ಅದು ಆರೋಗ್ಯ ತಪ್ಪಿದ್ಮೇಲೆ ಇಲ್ಲಿ ನಮ್ಮನೆಗೇನು ಟ್ರೀಟ್ಮೆಂಟ್ ಇದೆ ಹುಡುಗಿ. ಆದ್ರೆ ಇವನು ಆ ಕಡೆ ನೋಡ್ಲೇ ಇಲ್ಲ.
ಸೊ ಇದರಿಂದ ಏನ್ ಗೊತ್ತಾಗುತ್ತೆ ನಮಗಂತಂದ್ರೆ, ಮೊದಲು ಅಷ್ಟು ಕೇರ್ ಮಾಡಿರ್ತಕ್ಕಂತಹದ್ದು ಆ ಹುಡುಗಿನನ್ನ ಅಥವಾ ತನ್ನ ಭಾವನೆಗಳನ್ನ ತನ್ನ, ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ಬಯಕೆಯಿಂದ ನಮಗೆ ರಿಯಾಲಿಟಿ ಕಾಣಿಸ್ತಾ ಇದೆ. ಬಯಕೆ ಅಂತಕ್ಕಂಥದ್ದು ವಸ್ತುವಿನ ಮೇಲೆ ಆರೋಪ ಮಾಡಿ ನಾವು ಅದು ಅದು ಅದೇ 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 ಪರಮಾತ್ಮನ ವಿಶೇಷವಾಗಿರ್ತಕ್ಕಂಥ ಮಾಯಾ ಶಕ್ತಿ ಅಂತ ಕರಿತೇವಲ್ವಾ, ಅದು ಕಾಣೋದಿಲ್ಲ ಅದು ನಮಗೆ. ಬಯಕೆ ಇತ್ತು ಅಂತಂದ್ರೆ ಅಷ್ಟು ಸುಂದರವಾಗಿ ಕಾಣಿಸ್ತದ ಅದು. ಅದು ಹೇಗಿದ್ರು ಸುಂದರವಾಗಿ ಕಾಣಿಸ್ತದ. ಆದ್ರೆ ಯಾವಾಗ ಅದು ಬಯಕೆ ಇಲ್ಲದಿಲ್ವೋ, ಅದು ಹೇಗಿದ್ರು ಕೂಡ ಅದಕ್ಕೆ ಅರ್ಥ ಇರೋದಿಲ್ಲ. ಹೀಗೆ ಇಡೀ ಜೀವನ ಅಂತಕ್ಕಂತಹದ್ದು ಒಂದೊಂದು ವಯಸ್ಸಿಗೆ ಅನುಗುಣವಾಗಿ ಆ ಕಾಲನ ಪರದೆಯಲ್ಲಿ ನಮಗೆ ಬಹಳ ಸತ್ಯವಾಗಿ ಕಾಣಿಸ್ತವೆ. ಆದ್ರೆ ಅವು ಎಲ್ಲವೂ ಕೂಡ ತೋರ್ತವೆ, ಆದ್ರೆ ಅವು ನಮ್ಮಲ್ಲಿಲ್ಲ. ಯಾವುದರಿಂದ ತೋರ್ತವ ಅಂತಂದ್ರೆ ಬಯಕೆಯಿಂದ ತೋರ್ತವ. ಬಯಕೆಗಳು ಬಿದ್ದೋಗ್ಬಿಟ್ರೆ ಅವು ಇರೋದೇ ಇಲ್ಲ. ಅವು ವ್ಯಕ್ತಿಗತವಾಗಿ ಅರ್ಥ ಮಾಡಿಕೊಳ್ಳೋಣ ಅಂತ. ನನ್ನಲ್ಲಿ ಇವೆಲ್ಲ ಉಂಟು. ಚಿಕ್ಕ ಮಗುವಾಗಿದ್ದಾಗ ಚಿಕ್ಕದ ಯಾವುದೋ ಒಂದು ಆಟ ಆಟಗಳನ್ನಿರ್ಬೋದು, ಈ ಎಲ್ಲ ಮೂಮೆಂಟ್ ಏನ್ ಮಾಡಿಕೊಂಡು ಬಂದಿದ್ದೀವಲ್ವಾ, ಇದೆಲ್ಲವೂ ಕೂಡ ಆವಾಗ ಕಾಲಕ್ಕೆ ಸರಿಯಾಗಿ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಆದ್ರೆ ಯಾವಾಗ ನೀವು ವಿಚಾರ ಮಾಡ್ತಾರೆ ದೊಡ್ಡವರಾಗ್ತಾ ಅವು ತಮ್ಮ ಏನೆಲ್ಲ ಆ ರಿಯಾಲಿಟಿದು ಕಳ್ಕೊಳ್ತಾ ಹೋಗ್ತವೆ. ಮತ್ತೆ ಅವು ರಿಯಲ್ ಇಲ್ವೇ ಇಲ್ಲ. ಅವು ರಿಯಲ್ ಇಲ್ವೇ ಇಲ್ಲ. ನಮ್ಮ ಬಯಕೆಯಿಂದ ಅವು ರಿಯಲ್ ಆಗಿ ಕಾಣಿಸ್ತಾ ಇದ್ವು. ಯಾವಾಗ ನಮ್ಮ ಬಯಕೆ ತೀರೋಗುತ್ತೆ ಅವಾಗ ಅಲ್ಲಿ ಇಲ್ವೇ ಇಲ್ಲ. ಅವು ಅವು ಅಲ್ಲೇನೂ ಇಲ್ಲ, ನಮ್ಮಲ್ಲೇನೂ ಇಲ್ಲ. ಇದು ಸೂಕ್ಷ್ಮವಾಗಿರ್ತಕ್ಕಂತಹ ಮನೋಪ್ರಪಂಚದ ವ್ಯಾಪಾರ. ಇನ್ನು ನೀವು ಅದೇ ರೀತಿಯಾಗಿ ನೀವು ಸ್ಥೂಲವಾಗಿರ್ತಕ್ಕಂಥದ್ದಕ್ಕೆ ಬಂದರೂ ಕೂಡ, ಸ್ಥೂಲವಾಗಿರ್ತಕ್ಕಂತಹದ್ದು ಯಾವುದು ವಸ್ತು ಇದೆಯೋ ಅದು ಕೂಡ ದೇಶ ಕಾಲಗಳಲ್ಲಿ ತನ್ನ ಬದಲಾವಣೆಯನ್ನ ಕಾಣಿಸ್ಕೊಳ್ತಾ ಹೋಗ್ತದೆ. ಇದು ಸ್ವಲ್ಪ ಸ್ಥೂಲವಾಗಿರ್ತಕ್ಕಂಥದ್ದು ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಇದು ಭಾವನೆಗಳಲ್ಲಿ ಇರ್ತಕ್ಕಂಥದ್ದು ಈಗ ನಡುವೆ ನಮಗೆ ಸ್ವಲ್ಪ ಇದರದ ರಿಯಾಲಿಟಿ ಗೊತ್ತಾಗ್ತಿದೆ. ಮೊದಲು ಕೂಡ ಗೊತ್ತಾಗ್ತಿದ್ದಿಲ್ಲ. ಯಾಕಂದ್ರೆ ಮೊದಲು ಇಷ್ಟೊಂದು ನಾವು ಬೆಳವಣಿಗೆ ಆಗಿದ್ದಿಲ್ಲ. ಈಗ ನಾವು ಮಾನಸಿಕವಾಗಿ ಸ್ವಲ್ಪ ಹೆಚ್ಚು ಬೆಳವಣಿಗೆ ಆಗ್ತಾ ಇದ್ದೀವಿ. ಬೆಳವಣಿಗೆ ಆದಷ್ಟು ನಮಗೆ ರಿಯಾಲಿಟಿ, ತನ್ನ ನಿಜ ಸ್ವರೂಪ, ಈ ಮನಸ್ಸಿನ ವಿಕಾರಗಳು ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾವೆ. ಮೊದಲು ಅದು ಕೂಡ ಕಾಣಿಸ್ತಿದ್ದಿಲ್ಲ. ಪಶುಗಳ ತರ ಇದ್ವಿ ನಾವು. ಹೀಗೆ ಯಾವಾಗ ಮನುಷ್ಯ ಜ್ಞಾನದಿಂದ ಬೆಳೀತಾ ಹೋಗ್ತಾನೆ, ಆವಾಗ ಅವನ ಭಾವನೆಗಳಿಂದ ಏನು ಜಗತ್ತು ಇದೆಯೋ ಆ ಜಗತ್ತು ತನ್ನಿಂದ ತಾನೇ ಅದು ತನ್ನ ಬಣ್ಣವನ್ನ, ತನ್ನ ಸ್ವರೂಪವನ್ನ ಕಳ್ಕೊಳ್ತಾ ಬರ್ತದೆ. ಹಾಗಾಗಿ ಆ ಪರಮಾತ್ಮನ ನಿಜ ಸ್ವರೂಪ ಅನ್ನುವಂತಹದ್ದೇನಿದೆಯೋ ಅದು ಅವ್ಯಕ್ತವಾಗಿರ್ತಕ್ಕಂತಹದ್ದು. ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಭಾವನೆಗಳೆಲ್ಲ, ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಗುಣಗಳಿಲ್ಲ, ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹದ್ದು ಅವಯವಗಳಿಲ್ಲ. ಆದ್ರೆ ಈ ಎಲ್ಲ ಅವಯವಗಳಿಂದ, ಗುಣಗಳಿಂದ
ರೂಪಗಳಿಂದ, ವರ್ಣಗಳಿಂದ ಇದೆಲ್ಲ ರಂಜಿಸುವಂತಹದ್ದು ಏನದಲ್ಲ, ಇದೆಲ್ಲದನ್ನೂ ಕೂಡ ನಮ್ಮ ಅಜ್ಞಾನದ ವಶದಿಂದ, ಅಜ್ಞಾನದ ವಶದಿಂದ ಇದೆಲ್ಲವೂ ಕೂಡ ಇಷ್ಟು ರಂಗರಂಗಾಗಿ ವಿಜೃಂಭಿಸ್ತದೆ. ಆ ಕಾರಣದಿಂದ ಇಲ್ಲಿ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಇದು ನನ್ನ ಯೋಗ ಐಶ್ವರ್ಯ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಆವಾಗ ನಮಗೆ ರಿಯಾಲಿಟಿ ಭಕ್ತಿ, ರಿಯಾಲಿಟಿ ಶ್ರದ್ಧೆ ಅಂತಕ್ಕಂಥದ್ದು ಗೊತ್ತಾಗುತ್ತ. ಎಲ್ಲಿವರೆಗೆ ನಮಗೆ ಜ್ಞಾನ ಬೆಳೆದಿಲ್ವೋ ಅಲ್ಲಿ ತನಕನು ಕೂಡ ನಾವು ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಅದು ಯಾವುದು ಕೂಡ ಅದು ತುಂಬಾ ಜನ ಪಾಪ ಹೇಳಿಕೊಳ್ತಾರೆ, ನನ್ನ ಕೂಗು ಪರಮಾತ್ಮನಿಗೆ ಕೇಳಿಲ್ಲ ಅಂತ ಹೇಳಿ ಕೆಲವೊಬ್ಬರೆಲ್ಲ ಹೇಳೋರು ಉಂಟು. ಅಲ್ಲ, ಪರಮಾತ್ಮನಲ್ಲಿ ಇಲ್ಲಲ್ಲ ಅದು ವಸ್ತುತಃ. ಆಮೇಲೆ ಇದ್ರು ತಾನೇ ಕೂಗು ಕೇಳೋದು. ಅಲ್ಲ, ವಿಚಾರ ಮಾಡಿದ್ರ ನಮ್ಮಲ್ಲಿ ಕೂಡ ಇಲ್ಲ ಅದು. ಅದು ಅಜ್ಞಾನದಿಂದ, ಮೋಹದಿಂದ ಹಂಗ ಅದು ಕೂಗಾಗಿ ಕಾಣಿಸ್ಕೊಳ್ತದೆ ಅಷ್ಟೇನೆ. ಸೊ ಇದೆಲ್ಲ ಅರ್ಥ ಆದ್ಮೇಲೆ ಅದರದ್ದು ಆನಂದ ಗೊತ್ತಾಗತ್ತೆ. ಅರ್ಥ ಆಗದಿದ್ದಾಗ ನಾನು ಹೇಳೋದು ಅರ್ಥ ಆಗದೆ ಇರಬಹುದೇನೋ. ಆದ್ರೆ ಗೀತೆ ಮುಗಿಯೋದ್ರೊಳಗಡೆ ಅಟ್ಲೀಸ್ಟ್ ಒಂದ್ಸಾರಿ ಆದ್ರೂ ಕೂಡ ಇದರ ಏನು ರಿಯಾಲಿಟಿ, ಇದರ ಸತ್ವ ಇದೆಯಲ್ಲ, ಅದು ಮಾತ್ರ ಖಂಡಿತ ಅರ್ಥ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಮೇಡಮ್. ಈ 9ನೇ ಅಧ್ಯಾಯ ಅತ್ಯಂತ, ಯಾಕಂದ್ರೆ ಅದು ಭಕ್ತಿ ಯೋಗ, ಮುಂದೆ ಭಕ್ತಿಯ ಪರಾಕಾಷ್ಠೆ ಇದೆ. ಆದ್ರೆ ಭಕ್ತಿಯನ್ನ ಯಾವುದರ ಮೇಲೆ ನಿಲ್ಲಿಸಿದ್ದಾನೆ ಭಗವಂತ? ಭಕ್ತಿಯನ್ನ ಅತ್ಯಂತ ಜ್ಞಾನ ಸೌಧದ ಮೇಲೆ ನಿಲ್ಲಿಸಿದ್ದಾನೆ. ಎಂತ ಜ್ಞಾನ ಅಂತಂದ್ರೆ ಅದು ತನ್ನ ನಿಜವಾದ ರಿಯಾಲಿಟಿಯನ್ನು ಹೇಳ್ತಾ ಇದ್ದಾನೆ. ನಾನು ವಸ್ತುತಃ ಅವ್ಯಕ್ತ ರೂಪ, ನನ್ನಲ್ಲಿ ಎಲ್ಲವೂ ತೋರ್ತವೆ, ನಾನು ಅವುಗಳಲ್ಲಿ ಇಲ್ಲ, ಮತ್ತೆ ನನ್ನಲ್ಲಿ ಅವು ಮೊದಲೇ ಇಲ್ಲ. ಮೊದಲು ನನ್ನಲ್ಲಿ ಇದಾವೆ ಅಂತಂದ, ಅದರ ವಸ್ತುತ ಅವು ಇಲ್ವೇ ಇಲ್ಲ. ಅವು ಹಾಗೆ ತೋರ್ತಾ ಇದ್ದಾವೆ, ಅವು ಅಷ್ಟನೇ. ಹೇಗೆ ಅಂತಂದ್ರೆ, ಸೊ ಮಣ್ಣಿನಿಂದ ಮಾಡಿರ್ತಕ್ಕಂತಹ ಮಡಿಕೆ ಕುಡಿಕೆಗಳು ಹೇಗೆ ತೋರ್ತವೋ ಆ ರೀತಿಯಾಗಿ ನಮ್ಮ ಭಾವನೆಗಳಿಗೆ ಅನುಗುಣವಾಗಿ, ನಮ್ಮ ಅಜ್ಞಾನಕ್ಕನುಗುಣವಾಗಿ, ದೇಶಕಾಲಕ್ಕನುಗುಣವಾಗಿ ಇವೆಲ್ಲವೂ ಕೂಡ ತೋರ್ತವೆ. ಎಲ್ಲಿಯವರೆಗೆ ನಮ್ಮ ಒಳಗಡೆ ಈ ಕಾಮನೆಯ ಬೀಜ ಇರುತ್ತ, ಅಲ್ಲಿ ತನಕ ಇವೆಲ್ಲ ಚೆನ್ನಾಗಿ ರಂಗರಂಗಾಗಿ ತೋರ್ತವ. ಯಾವಾಗ ನಮಗೆ ಆ ಭಾವನೆಗಳು ಹೊರಟೋಗಿ ವಸ್ತು ವಿಷಯಗಳಲ್ಲಿರ್ತಕ್ಕಂತಹ ಭಾವನೆಗಳು ಹೊರಟೋಗಿ ಆ ವಸ್ತು ವಿಷಯಗಳಿಗೆ ಕಾರಣನಾಗಿರ್ತಕ್ಕಂತಹ ಪರಮಾತ್ಮನನ್ನ ನಮಗೆ ಯಾವಾಗ ನೋಡಕ್ ಬರ್ತದೆ, ಆವಾಗ ನಿಜವಾಗಿರ್ತಕ್ಕಂತಹ ಭಕ್ತಿ ಶುರುವಾಗುತ್ತೆ. ಅಂತಹ ಭಕ್ತಿಯ ಒಂದು ಫೌಂಡೇಶನ್ ಈ ಶ್ಲೋಕದಲ್ಲಿ ನಮಗೆ ಚೆನ್ನಾಗಿ ಇದನ್ನು ತಿಳಿಸ್ತಾ ಇದ್ದಾರೆ. ನಾನು ನಚ ಮತ್ ಸ್ಥಾನಿ ಭೂತಾನಿ ಅಂದ್ರೆ ಈ ವಸ್ತುತಃ ನನ್ನಲ್ಲಿ ಇವು ಇಲ್ಲವೇ ಇಲ್ಲ. ಇವು ಪಶ್ಚಿಮ ಯೋಗಮೇಶ್ವರಂ, ಇದು ಈ ಸತ್ಯವನ್ನ, ಈ ಭಗವಂತನ ಏನು ಈಶ್ವರ ರೂಪ ಇದೆಯಲ್ವ, ವಿರಾಟ್ ರೂಪ, ಇದನ್ನ ಅರ್ಥ ಮಾಡಿಕೊಳ್ಬೇಕು. ಇದನ್ನ ಭೂತ ಬೃನ್ನಚ ಭೂತಸ್ಥಃ ಮಮಾತ್ಮ ಭೂತ ಭಾವನಃ.
ಆದ್ರೆ ಇವೆಲ್ಲವೂ ಕೂಡಗಿ ಅವ್ಯಕ್ತ ರೂಪನಾಗಿರ್ತಕ್ಕಂತಹ ಪರಮಾತ್ಮನಿಂದ ಇವೆಲ್ಲವೂ ಕೂಡಗಿ ಆಕಾರಗಳನ್ನ ಧರಿಸಿ ವರ್ಧಿಸ್ತವೆ, ಅಂದ್ರೆ ಬೆಳೆದು ಕುಗ್ಗದು ಇವೆಲ್ಲ ಕಾಣಿಸ್ಕೊಳ್ತವೆ. ಆದ್ರೆ ರಿಯಾಲಿಟಿ ನೋಡಿದಾಗ ಅವು ಬೆಳೆದನೇ ಇಲ್ಲ, ಕುಗ್ಗದನಿಲ್ಲ, ಎಂಥದನೇ ಇಲ್ಲ. ಇದಕ್ಕೆ ನೀವು ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ಈ ಎಲ್ಲ ಲೇಸರ್ ಶೋಗಳನ್ನೆಲ್ಲ ತೋರಿಸ್ತಾರೆ ನೋಡಿ. ಲೇಸರ್ ಶೋಗಳಲ್ಲಿ ಎಲ್ಲ ಆಕಾರಗಳನ್ನು ತುಂಬ್ತಾರ, ಭಾವನೆ ಅದು ಒಂದೇ ಹಿಂದ್ಗಡೆ ಇರ್ತಕ್ಕಂಥದ್ದು ವಿದ್ಯುತ್ ಒಂದೇ. ಆ ವಿದ್ಯುತ್ತು ಆಕಾರಗಳನ್ನ ಬರೀತದ, ಅದೇ ವಿದ್ಯುತ್ತೇ ಆಕಾರ ಆಗಿರ್ತದ. ಮತ್ತೆ ಅದಕ್ಕೆ ಆಕ್ಷನ್ಗಳು ಕೂಡ ಕೊಟ್ಟಿದ್ದಾರೆ, ಅದೇ ವಿದ್ಯುತ್ ಆಕ್ಷನ್ ಮಾಡ್ತದೆ. ಮತ್ತೆ ಅದಕ್ಕೊಂದು ವಾಯ್ಸ್ ಇದೆ, ಅದೇ ವಿದ್ಯುತ್ ವಾಯ್ಸ್ ಆಗ್ತದ. ವಾಯ್ಸ್ ಆಗಿ ಆ ರೂಪಕ್ಕನುಗುಣವಾಗಿ ಅದೆಲ್ಲವೂ ಕೂಡ ಅದರದ್ದು ಆಕ್ಷನ್ ಕಾಣಿಸ್ತದ. ವಿದ್ಯುತ್ತಿನಲ್ಲಿ ಯಾವ ಇಲ್ಲ, ಆದ್ರೆ ವಿದ್ಯುತ್ತಿನಿಂದ ಇವೆಲ್ಲ ಕಾಣಿಸ್ಕೊಳ್ತವ. ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಈ ಲೇಸರ್ಸ್ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಕೆಲವೊಂದು ಕಡೆಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವು ಡೆಲ್ಲಿಗೆ ಹೋದ್ರಂತಂದ್ರೆ ಅಕ್ಷರಧಾಮಕ್ಕೆ ಹೋಗಿ, ಈವ್ನಿಂಗ್ ಬಹಳ ಚೆನ್ನಾಗಿರ್ತದೆ ಲೇಸರ್ ಶೋ. ಅಲ್ಲ, ಈಗೆಲ್ಲ ಬೇರೆ ಕಡೆ ಎಲ್ಲ ಮಾಡಿದ್ದಾರೆ, ನಾನು ನೋಡಿರ್ತಕ್ಕಂಥದ್ದು ಹೇಳಿದಷ್ಟೇನೆ. ಸೊ ಇದೆಲ್ಲವೂ ಕೂಡ ಹಿಂದ್ಗಡೆ ಒಂದೇ ಒಂದು, ನಮಗೆ ಜಗತ್ತಿನಲ್ಲಿ ನೋಡಿದ್ವಿ ಅಂತಂದ್ರೆ ಇಂಥವೆಲ್ಲವೂ ಕೂಡ ಒಂದೇ ಒಂದು ವಿದ್ಯುತ್ತು ಶಕ್ತಿ ಒಂದೇ. ಶಕ್ತಿ ಹೇಗೆ ಅನೇಕ ರೂಪಗಳನ್ನ, ಈಗ ನೋಡಿ ವಿದ್ಯುತ್ತು ಈಗ ನೋಡಿ ಟ್ಯೂಬ್ಲೈಟ್ ನಿಂದ ಬೆಳಕಾಗಿ, ಬೆಳಕು ಅದರದ್ದು ಗುಣ ಅಲ್ಲ. ಬೆಳಕೆ ವಿದ್ಯುತ್ತಿನಿಂದ ಬೆಳಕು ಕಾಣಿಸ್ಕೊಳ್ಳುತ್ತ, ಆದ್ರೆ ಬೆಳಕು ವಿದ್ಯುತ್ತಿನ ಗುಣನ ಇಲ್ಲ. ಆದರೆ ವಿದ್ಯುತ್ತಿನಿಂದ ಅದು ಬೆಳಗುತ್ತ. ಈ ಫ್ಯಾನ್ ತಿರುಗ್ತಾ ಇದೆ, ಗಾಳಿ ವಿದ್ಯುತ್ತಿನ ಗುಣನ ಇಲ್ಲ. ವಿದ್ಯುತ್ತಿನಿಂದ ಅದು ವೃದ್ಧಿಸ್ತ ತಿರುಗುತ್ತೆ ಅಷ್ಟೇನೆ. ವಿದ್ಯುತ್ತಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗುಣನೂ ಇಲ್ಲ, ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವರ್ಣನೂ ಇಲ್ಲ, ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂತಹ ರೂಪನೂ ಇಲ್ಲ. ಅರೂಪವಾಗಿದ್ದು ನಮಗೆ ರೂಪದಲ್ಲಿ ಎಲ್ಲವೂ ಕೂಡ ಕಾಣಿಸ್ಕೊಳ್ತಾ ಇದೆ. ಯಾವಾಗಿದರ ನಮಗೆ ಆದ್ರೆ ಇದು ಸ್ಪಷ್ಟವಾಗಿ ನಮಗೆ ಗೊತ್ತಾಗತ್ತೆ. ಆದ್ರೆ ನಮ್ಮ ಜೀವನ ಹಾಗೆ ಇದೆ ಅಂತಕ್ಕಂತಹದ್ದು ನಮಗೆ ಅರ್ಥ ಆಗ್ತಿಲ್ಲ. ವಿದ್ಯುತ್ತಿನಿಂದ ಎಲ್ಲ ಲೇಸರ್ ಶೋನ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಅಲ್ಲಿ ಏನೆಲ್ಲ ಆಗತ್ತೆ, ಯಾರೋ ಒಬ್ಬನು ಹೊಡಿತಾನೆ, ಇನ್ನೊಬ್ಬನ ಯಾರೋ ಗೋಳಾಡ್ತಾನೆ, ಅದೆಲ್ಲ ನೋಡ್ತೀವಿ. ಅದೆಲ್ಲವೂ ಗೊತ್ತ. ಆಮೇಲೆ ಇದೆಲ್ಲನೂ ಕೂಡ ಸೊ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತೀವಿ. ಅಲ್ಲಿ ಏನು ಅದ್ರ ಜೊತೆಗೆ ಸೇರಿಕೊಂಡು ಇದು ಮಾಡೋದಿಲ್ಲ ನಾವು. ಆದ್ರೆ ಜೀವನಕ್ಕೆ ಬಂದ್ವಿ ಅಂತಂದ್ರೆ ಇಲ್ಲಿ ನಮಗೆ ಆ ರೀತಿಯಾಗಿ ಜ್ಞಾನ ಇಲ್ಲ. ಸೊ ಜ್ಞಾನಿಯಾಗಿರ್ತಕ್ಕಂಥವನು ಹೆಂಗ ಒಬ್ಬ ಸಾಮಾನ್ಯ ಪ್ರೇಕ್ಷಕ ಲೇಸರ್ ಶೋನ ನೋಡಿ ಹೆಂಗ ಹ್ಯಾಪಿಯಾಗಿ ಸಂತೋಷ ಪಡ್ತಾನೋ, ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನು ಈ ನಾಮರೂಪಗಳಿಂದ ತುಂಬಿರ್ತಕ್ಕಂಥ, ಭಾವನೆಗಳಿಂದ ತುಂಬಿರ್ತಕ್ಕಂಥ ಇಡೀ ಏನು ಜೀವನದ ಒಂದು ಜಗತ್ತಿನ ವ್ಯಾಪಾರ ಇದೆಯೋ ಇದರಲ್ಲಿ ಅವನು ಇದನ್ನೆಲ್ಲವನ್ನು ನೋಡಿದ್ರೆ ಖುಷಿಯಾಗಿರ್ತಾನೆ. ಒಂದು ಲೇಸರ್ ಶೋ ನೋಡಿದ್ರೆ ನೋಡ್ತಾನೆ ಅವನು. ಆದ್ರೆ ನಮಗೆ ಆ ಕ್ವಾಲಿಟಿ ಇಲ್ಲದೆ ಇರೋದ್ರಿಂದ ನಾವು ಅದರದೊಂದು ಭಾಗವಾಗಿ ಅದರಲ್ಲಿ ಏನಾಗ್ತಿದ್ದೀವಿ ಅಂತಂದ್ರೆ ಮೇಲೆ ಕೆಳಗಡೆ ಕುಣಿತಾ ಇದ್ದೀವಿ. ಇದು ಈ ರಾಜವಿದ್ಯದ ವಿಶೇಷವಾಗಿರ್ತಕ್ಕಂತಹ ಮುಖ್ಯ ವಿದ್ಯೆ.
ಇದನ್ನ ಇನ್ನೊಂದ್ ಸ್ವಲ್ಪ ಅರ್ಥ ಮಾಡಿಸಕ್ಕೋಸ್ಕರ ಸಲುವಾಗಿ ಯತ್ತ ಆಕಾಶ ಸ್ಥಿತ ನಿತ್ಯಂ ವಾಯು ಸರ್ವತ್ರಗೂ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ ಇತ್ಯುಪಧಾರಯ. ಮತ್ಸ್ಥಾನಿ ಇತಿ ಉಪಧಾರಯ. ಮತ್ಸ್ಥಾನಿ ಇತಿ ಉಪಧಾರಯ ಅಂದ್ರೆ ಇವೆಲ್ಲವೂ ಕೂಡ ನನ್ನಲ್ಲಿ ಧರಿಸಿರುವ ಹಾಗೆ ಇದೆ. ಅಥವಾ ಸರ್ವಾಣಿ ಭೂತಾನಿ, ಎಲ್ಲಾ ಭೂತಗಳು, ಸಮಸ್ತ ಭೂತಗಳು ಇವು ನನ್ನಲ್ಲಿ ಉಪಧಾರ ಅಂತಂದ್ರೆ ನನ್ನಿಂದ ಇವೆಲ್ಲವೂ ಕೂಡ ಒಂದು ರೂಪವನ್ನ ಪಡ್ಕೊಂಡಿದ್ದಾವೆ. ಇದಕ್ಕೊಂದು ಅವರು ಬ್ಯೂಟಿಫುಲ್ ಆಗಿ ಎಕ್ಸಾಂಪಲ್ ಕೊಡ್ತಾರೆ. ಹೇಗೆ ಅಂತಂದ್ರೆ, ಪರಮಾತ್ಮನನ್ನ ಯಥಾ ಆಕಾಶ ಸ್ಥಿತ ಅಂತ ಹೇಳಿದ್ರು ಅವರು. ಅಂದ್ರೆ ಹೇಗೆ ಆಕಾಶ ಎಲ್ಲಾ ಕಡೆ ಸ್ಥಿತವಾಗಿದೆಯೋ, ಅಂದ್ರೆ ಎಲ್ಲವನ್ನ ವ್ಯಾಪಿಸಿಕೊಂಡು ಆಕಾಶ ಅದು ಪರಮಾತ್ಮನ ಸ್ವರೂಪದಂತೆ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ. ಯಾಕಂದ್ರೆ ಇದು ಗಂಭೀರವಾಗಿರೋದ್ರಿಂದ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಯಾವಾಗ್ಲೂ ಅಷ್ಟೇನೆ ಮೊದಲು ಅದನ್ನ ರಿಯಾಲಿಟಿ ಹೇಳ್ಬಿಡ್ತಾರೆ. ಆ ರಿಯಾಲಿಟಿಯನ್ನ ಅರ್ಥ ಮಾಡ್ಸಕ್ಕೋಸ್ಕರ ಸಲುವಾಗಿ ದೆನ್ ಸ್ಟೆಪ್ ಬೈ ಸ್ಟೆಪ್ ಕೆಳಗಡೆ ಬರ್ತಾರೆ. ಹಾಗೆ ಈಗ ಅವ್ಯಕ್ತನಾಗಿರ್ತಕ್ಕಂತಹ ಪರಮಾತ್ಮನನ್ನ ಅರ್ಥ ಮಾಡಿಕೊಳ್ಳಕ್ಕೆ ಸ್ವಲ್ಪ ಕಷ್ಟ ಆದಾಗ ಈಗ ಒಂದ್ ಸ್ವಲ್ಪ ಕೆಳಗಡೆ ಬಂದು ಆಕಾಶ ಮತ್ತು ವಾಯುವಿನ ಉದಾಹರಣೆಯನ್ನ ತಗೊಂಡು ಹೇಳ್ತಾ ಇದ್ದಾರೆ. ಆಕಾಶ ಅಂತಕ್ಕಂತಹದ್ದು ಅದು ಪರಮಾತ್ಮನ ಅವ್ಯಕ್ತ ರೂಪ. ಅದು ಎಲ್ಲವನ್ನ ವ್ಯಾಪಿಸಿಕೊಂಡಿದೆ. ಆಕಾಶ ಎಷ್ಟು ದೊಡ್ಡದಿದೆ ಅಂತಂದ್ರೆ ಸೊ ಎಲ್ಲವನ್ನ ಎಲ್ಲಿ ಒಂದ್ ಇಂಚು ಕೂಡ ಬಿಡದಂತೆ ಎಲ್ಲವನ್ನ ವ್ಯಾಪಿಸಿಕೊಂಡಿರ್ತಕ್ಕಂತಹ ಆಕಾಶ ಇಲ್ಲದೆ ಇರತಕ್ಕಂತಹ ಪ್ರದೇಶ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಸದ್ಯದ ನಮ್ಮ ವಿಜ್ಞಾನ ಯುಗದಲ್ಲಿ ಮಾತನಾಡೋದಾದ್ರೆ ಆಕಾಶಕ್ಕಿಂತ ಆಚೆಯನ್ನು ಏರ್ತಕ್ಕಂಥದ್ದು ಇನ್ನೂ ನಮಗಿನ್ನ ಕಂಡುಕೊಳ್ಳಕ್ ಆಗಿಲ್ಲ. ಈ ಎಲ್ಲ ಭೂತಗಳಿದಾವಲ್ವ, ಇವೆಲ್ಲವೂ ಕೂಡ ಹೇಗೆ ಅಂತಂದ್ರೆ, ಹೆಂಗ ಒಂದ್ ಕಡೆ ವಾಯು ಇದೆ, ಇನ್ನೊಂದು ಕಡೆಗಿಲ್ಲ. ಇದು ಹೆಂಗ ಅದು ಮೂವ್ಮೆಂಟ್ ಆಗುತ್ತೆ ಇದೆ. ವಾಯು ಯಾವುದ್ರಲ್ಲಿ ಮೂವ್ಮೆಂಟ್ ಆಗುತ್ತೆ ಇದೆ ಅಂತಂದ್ರೆ ಆಕಾಶದಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ. ಆಕಾಶದಲ್ಲಿ ಚಲಿಸುತ್ತೆ ವಾಯು. ಮತ್ತೆ ಆಕಾಶದಷ್ಟು ಎಲ್ಲವನ್ನು ವ್ಯಾಪಿಸಿಕೊಂಡಿದೆಯಾ ವಾಯು? ಇಲ್ಲ. ಸಮ್ ಏರಿಯಾದಲ್ಲಿ, ಸಮ್ ಭಾಗದಲ್ಲಿ ವಾಯು ಇದೆ. ಅದು ಆಕಾಶದ ಅಧೀನದಲ್ಲಿ, ಅಂದ್ರೆ ಆಕಾಶ ಸ್ಪೇಸ್ ಅಲ್ಲಿ ಅದು ಮೂವ್ಮೆಂಟ್ ಆಗ್ತಾ ಇದೆ ವಾಯು. ಅದಕ್ಕೆ ಆಕಾಶವೇ ಅದಕ್ಕೆ ಆಧಾರ. ಆಕಾಶ ಇಲ್ಲದೆ ಇದ್ರೆ ಸಂಚರಿಸಕ್ ಆಗ್ತಿದ್ದಿಲ್ಲ. ಅದು ಆಕಾಶದಷ್ಟು ಎಲ್ಲವನ್ನೂ ವ್ಯಾಪಿಸಿಕೊಂಡಿಲ್ಲ. ಒಂದು ಭಾಗದಲ್ಲಿ ವ್ಯಾಪಿಸಿಕೊಂಡು ಅದು ಸಂಚರಿಸ್ತಾ ಇದೆ. ಆದರೆ ಸಂಚರಿಸುವಾಗಲೂ ಕೂಡ ಆಕಾಶಕ್ಕೆ ವಾಯು ಅಂಟಿಕೊಂಡಿಲ್ಲ. ಯಾಕಂತಂದ್ರೆ ಅದು ಆಕಾಶದ ಗುಣ. ಆಕಾಶದ ಅಧೀನದಲ್ಲಿ ವಾಯು ಸಂಚಾರ ಮಾಡ್ತಾ ಇದೆ. ಆಕಾಶದ ವ್ಯಾಪ್ತಿಯಲ್ಲಿ, ಅಧೀನ ಅನ್ನೋದಕ್ಕಿಂತ ವ್ಯಾಪ್ತಿಯಲ್ಲಿ ವಾಯು ಸಂಚಾರ ಮಾಡ್ತಾ ಇದೆ. ಸೊ ಸಂಚಾರ ಮಾಡಿದಾಗಲೂ ಕೂಡ ಅದು ಆಕಾಶಕ್ಕೆ ಅಂಟಿಕೊಂಡಿಲ್ಲ. ಅದೇ ರೀತಿಯಾಗಿ ಈ ವ್ಯಕ್ತವಾಗಿರ್ತಕ್ಕಂತಹ ಜಗತ್ತು ವಾಯುವಿನಂತೆ ಅರ್ಥ ಮಾಡಿಕೊಳ್ಳಿ. ಅವ್ಯಕ್ತ ಅಂದ್ರೆ ಆಕಾಶ ಅಂತ ಏನು ಕರಿತೀವಿ ಅದನ್ನ ಅವ್ಯಕ್ತವಾಗಿರ್ತಕ್ಕಂತಹ ಪರಮಾತ್ಮ. ಆ ಪರಮಾತ್ಮನ ಸ್ಥಿತಿಯಲ್ಲಿ, ಪರಮಾತ್ಮನ ಇರುವಿಕೆಯಲ್ಲಿ ವಾಯುವಿನಂತೆ ಈ ಭೂತಗಳೆಲ್ಲವೂ ಕೂಡ ಸಂಚಾರ ಮಾಡ್ತಾ ಇವೆ. ಆದರೆ ಇವು ಯಾವೂ ಕೂಡ ಪರಮಾತ್ಮನಲ್ಲಿ ಇಲ್ಲವೇ ಇಲ್ಲ. ಇವು ಅಂದ್ರೆ ಪರಮಾತ್ಮನಿಗೆ ಅಂಟಿಕೊಂಡಿಲ್ಲ ಅಂತ. ಇಲ್ಲವೇ ಇಲ್ಲ ಅಂತಂದ್ರೆ ಪರಮಾತ್ಮನಿಗೆ ಅಂಟಿಕೊಂಡಿಲ್ಲ ಅಂತ. ಯಾಕೆ ಅಂತಂದ್ರೆ ಹೆಂಗ ಆಕಾಶ ವಾಯುವನ್ನ ಟಚ್ ಮಾಡಕ್ ಸಾಧ್ಯ ಇಲ್ವೋ, ಹಾಗಾಗಿ ಈ ಭೂತಗಳು ಎಲ್ಲ ಕೂಡ ಪರಮಾತ್ಮನನ್ನ ಟಚ್ ಮಾಡಕ್ ಸಾಧ್ಯನೇ ಇಲ್ಲ. ಈ ರೀತಿಯಾಗಿ ನಮ್ಮದು ರಿಯಾಲಿಟಿ ಸ್ವರೂಪ ಇದೆ. ನಾವು ಕೂಡ ಯಾವುದಕ್ಕೆ ಅಂಟಿಕೊಂಡಿಲ್ಲ.
ಆದರೆ ಅಂಟಿಕೊಂಡಿರೋ ತರ ನಮಗೆ ಕಾಣಿಸ್ತೇ ಅಂತ ಹೇಳೋದು. ನಾವು ಒಂದು ರೂಪಕ್ಕಲ್ಲಿ ಅಂಟಿಕೊಂಡಿಲ್ಲ, ಒಂದು ಇಂದ್ರಿಯಗಳಿಗೆ ಅಂಟಿಕೊಂಡಿಲ್ಲ, ಯಾವುದಕ್ಕೆ ಅಂಟಿಕೊಂಡಿಲ್ಲ ವಸ್ತುತಃ. ಆದ್ರೆ ಅದು ನಮಗೆ ಜ್ಞಾನ ಇಲ್ಲ, ಆ ಜ್ಞಾನದ ಸೂಕ್ಷ್ಮತೆ ಇಲ್ಲ ನಮಗೆ. ಆ ಸೂಕ್ಷ್ಮತೆ ಇಲ್ಲದೆ ಇರೋದ್ರಿಂದ ನಾವು ತಿಳ್ಕೊಂಡಿದ್ದೀವಿ ಎಲ್ಲದಕ್ಕೆ ಅಂಟಿಕೊಂಡಿದ್ದೀವಿ ಅಂತ ತಿಳ್ಕೊಂಡಿದ್ದೀವಿ ನಾವು. ಇಲ್ಲ ನೋಡಿ, ಯಾವಾಗ ಒಂದ್ ಸ್ವಲ್ಪ ನಮಗೆ ಅಲ್ಲಿ ನೋವು ಏನಾದ್ರು ಜಾಸ್ತಿ ಆಯ್ತು ಅಂತಂದ್ರೆ ಏನು ಒಂದ್ ಸ್ವಲ್ಪ ಯೋಚನೆ ಮಾಡೋದಿಲ್ಲ, ದುಡ್ಡು ಕೊಟ್ಟು ಅದನ್ನ ಕೇಳಿಸ್ಬಿಡ್ತೀವಿ. ಅದಕ್ಕೆ ಅಂಟ್ಕೊಂಡಿಲ್ಲ ನಾವು, ಅದನ್ನ ಯೂಸ್ ಮಾಡ್ತಾ ಇದ್ದೀವಿ. ನನಗೆ ಸುಖ ಕೊಡ್ತಂದ್ರೆ ಇಟ್ಕೊಳ್ತೀನಿ, ಇಲ್ಲ ಅಂತಂದ್ರೆ ಒಂದು ಕ್ಷಣನೂ ಕೂಡ ಅದನ್ನ ನಾನು ಇಟ್ಕೊಳಕ್ ಬಿಡೋದಿಲ್ಲ ಅದನ್ನ. ಹೀಗೆ ನೋಡಿದಾಗ ನಮಗೆ ಅಂತರ್ಗತವಾಗಿ ಅದರ ರಿಯಾಲಿಟಿ ನೋಡ್ತಾ ಹೋದ್ವಿ ಅಂತಂದ್ರೆ ಅಂಟಿಕೊಂಡಿರೋ ತರ ಕಾಣ್ತೀವಿ, ಆದ್ರೆ ವಸ್ತುತಃ ಅಂಟಿಕೊಂಡಿಲ್ಲ. ಯಾಕಂತಂದ್ರೆ ನಮ್ದು ರಿಯಲ್ ಸ್ವಭಾವ ಆಕಾಶವತ್ತು. ಮತ್ತೆ ಯಾಕೆ ಇಷ್ಟು ಇದು ಅನುಭವಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ಇದೇ ಸೋಜಿಗವಾಗಿರ್ತಕ್ಕಂತಹದ್ದು. ಏನಂತಂದ್ರೆ ಈ ಏನು ಶಕ್ತಿ ಇದೆಯಲ್ಲ, ಮಾಯಾಶಕ್ತಿ ಅಂತ ಕರಿತೀವಲ್ವಾ, ಈ ಮಾಯಾಶಕ್ತಿ ಅದು ಯಾವಾಗ ನಮಗೆ ಮುಸುಕು ಹಾಕುತ್ತೆ, ಯಾವಾಗ ತೆಗಿತದೆ, ಇದು ಅತ್ಯಂತ ನಿಗೂಢವಾಗಿರ್ತಕ್ಕಂಥ. ಮಾಯಾಶಕ್ತಿ ಯಾವುದ್ರ ಮೇಲೆ ನಿರ್ಧಾರಿತವಾಗಿದೆ ಅಂತಂದ್ರೆ ಅದು ನಮ್ಮ ಹೃದಯದ ಅಶುದ್ಧತೆ ಇರೋ ತನಕ ನಿರ್ಧಾರಿತವಾಗಿದೆ. ಯಾವಾಗ ಹೃದಯದಲ್ಲಿ ಅಶುದ್ಧತೆ ಹೋಗ್ಬಿಡಿತು ಅಂದ್ರೆ ಮಾಯ ಅವನನ್ನ ಸೋಂಕದಿಲ್ಲ. ಆದ್ರೆ ಎಲ್ಲಿಯವರೆಗೆ ಅಶುದ್ಧತೆ ಇರುತ್ತೋ ಅಲ್ಲಿ ತನಕ ಮಾಯ ಅವನ ಮೇಲೆ ಪ್ರಯೋಗ ಮಾಡುತ್ತೆ. ಈ ಮಾಯಾಶಕ್ತಿ ಇನ್ನು ಮಮ ಮಾಯ ದುರತ್ತಿ ಅಂತ ಒಂದು ಶ್ಲೋಕ ಬರುತ್ತೆ. ಈ ಪರಮಾತ್ಮನ ಮಾಯಾಶಕ್ತಿ ಇದೆಯಲ್ಲ, ಇದು ಅತ್ಯಂತ ಬಲಿಷ್ಠವಾಗಿರ್ತಕ್ಕಂತಹದ್ದು. ಆ ಬಲಿಷ್ಠವಾಗಿರ್ತಕ್ಕಂತಹ ಮಾಯಾಶಕ್ತಿ ನಮಗೆ ಈ ರೀತಿಯಾಗಿ ಇಲ್ಲದೆ ಇರ್ತಕ್ಕಂಥದ್ದನ್ನೆಲ್ಲ ಸೃಷ್ಟಿ ಮಾಡಿದಂಗೆ ಮಾಡಿ, ಇದು ಅತ್ಯಂತ ಸತ್ಯವಾಗಿ ಭ್ರಮಿಸಿ, ಮತ್ತೆ ನೋಡಿ ಜೀವನ ಎಲ್ಲರೂ ನಾವು ಎಲ್ಲರ ಜೀವನವನ್ನ ನೋಡಿದಾಗ ಅವನು ಎಷ್ಟೇ ಮಾಡಿದ್ರು ಕೂಡ ಎಲ್ಲದನ್ನ ಬಿಟ್ಟು ಹೋಗ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾನೆ ಇದೆ. ಯಾವುದನ್ನೇನು ಅವನು ತಗೊಂಡು ಹೋಗಲ್ಲ, ಯಾಕಂದ್ರೆ ಅವನು ಸ್ವರೂಪತಃ ಆಕಾಶವತ್ತ. ಅವನು ತಗೊಂಡೋಗಿ ಬರೋದಿಲ್ಲ, ರೂಪನ್ನು ತಗೊಂಡೋಗಿ ಬರೋದಿಲ್ಲ, ದುಡ್ಡನ್ನು ತಗೊಂಡೋಗಿ ಬರೋದಿಲ್ಲ, ಭಾವನೆಗಳನ್ನು ತಗೊಂಡೋಗಿ ಬರೋದಿಲ್ಲ, ಏನೂ ಇಲ್ಲ. ಎಲ್ಲ ಇಲ್ಲೇನೆ ಕಟ್ಟಾಗಿ ಬಿಡ್ತವೆ. ಎಲ್ಲ ಈ ಶರೀರಕ್ಕೆ ರಿಲೇಟೆಡ್ ಆಗಿರ್ತವೆ. ನಿಮ್ಮ ಭಾವನೆಗಳಿರ್ಲಿ, ನಿಮ್ಮ ಬದುಕು ಎಲ್ಲನೂ ಕೂಡ ಅವು ಮನಸ್ಸಿನ ಗುಣಗಳಾದರೂ ಕೂಡ ಶರೀರಕ್ಕೆ ಆಧಾರವಾಗಿರ್ತವೆ. ಯಾವಾಗ ಶರೀರದ ಜೊತೆಗೆ ಈ ಕಟ್ಟಾಯ್ತು ಪ್ರಾಣದ ಸಂಚಾರ ಅಂತಂದ್ರೆ ಮುಗಿದೋಯ್ತು ಕತೆ, ಆಯ್ತು. ಅಲ್ಲಿಗೆ ಯಾವುದು ಸಂಬಂಧ ಇಲ್ಲ. ಇದನ್ನ ಈ ನಚ ಮತ್ಸ್ಥಾನಿ ಭೂತಾನಿ ಈ ಶ್ಲೋಕವನ್ನ ಹೇಳ್ತಾ ಆಚಾರ್ಯ ಶಂಕರರು ಇದಕ್ಕೆ ಒಂದು ಉಪನಿಷತ್ತಿನ ಕೋಟ್ ಮಾಡಿದ್ದಾರೆ, ಬೃಹದಾರಣ್ಯಕ ಉಪನಿಷತ್ತು. ಅಲ್ಲಿ ಯಾಜ್ಞವಲ್ಕ ಋಷಿ ಏನೊಂದು ಅವನು ಇದು ಕೇಳ್ತಾನಲ್ವಾ, ವಿದಗ್ಧರ್ ರಾಜ, ಆ ರಾಜನಿಗೆ ಮತ್ತು ಯಾಜ್ಞವಲ್ಕಿಗೆ ನಡೀತಕ್ಕಂತ ಒಂದು ವಾದವನ್ನ ತಗೊಂಡು ಬರೆದಿದ್ದಾರೆ. ಅವನನ್ನ ಹುಡುಕ್ತಾರೆ, ಅಂದ್ರೆ ಪರಮಾತ್ಮನನ್ನ ಹುಡುಕ್ತಾರೆ. ಆ ಪರಮಾತ್ಮನ ಹುಡುಕೋದ್ರಲ್ಲಿ ಯಾವುದರಲ್ಲಿದ್ದಾನೆ ಅವನು, ಯಾವುದರಲ್ಲಿ ಅಂದ್ರೆ ಒಂದೊಂದಾಗಿ ಈಗ ಸಹಜವಾಗಿ ಈ ಶರೀರ ಇದು ಯಾವುದರಿಂದ ವ್ಯಾಪಿಸಲ್ಪಟ್ಟಿದೆ ಅಂತಂದ್ರೆ ಪ್ರಾಣದಿಂದ ವ್ಯಾಪಿಸಲ್ಪಟ್ಟಿದೆ. ಪ್ರಾಣ ಇಲ್ಲದೆ ಇದ್ರೆ ಶರೀರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವ್ಯಾಲ್ಯೂ ಇಲ್ಲ. ಇದೇ ನೋಡಿ, ಪ್ರಾಣ ಒಂದು ಭಾಗದಲ್ಲಿ ಏನಾದ್ರೂ ವಿಡ್ರಾ ಮಾಡ್ಕೊಂಡ್ಬಿಡುತ್ತೆ ಅಂದ್ರೆ ಆ ಭಾಗನೇ ಮೃತ ಆಗಿಬಿಡ್ತದೆ.
ಪ್ಯಾರಲಿಸಿಸ್ ಬಂದವರಿಗೆ ನೋಡಿ ಆ ಭಾಗನೇ ಮೃತ ಆಗ್ಬಿಡ್ತದೆ. ಅಂದ್ರೆ ಇದನ್ನು ವ್ಯಾಪಿಸಿಕೊಂಡಿರ್ತಕ್ಕಂಥದ್ದು ಪ್ರಾಣ. ಪ್ರಾಣ ನೋಡಿ ಕಣ್ಣಿಗೆ ಕಾಣೋದಿಲ್ಲ, ಅದಕ್ಕೆ ಅದನ್ನ ಸೂಕ್ಷ್ಮ ಅಂತ ಕರಿತೀವಿ ನಾವು. ದೇಹ ಕಣ್ಣಿಗೆ ಕಾಣುತ್ತದೆ, ಆದರೆ ದೇಹದಿಂದ ನಮಗೆ ಇರುವಿಕೆ ಕಾಣುತ್ತದೆ, ಇಲ್ಲ ಅಂತ ಅರ್ಥ ಅಲ್ಲ, ಇದೆ. ಆದರೆ ಶರೀರದಿಂದನೇ ಅದನ್ನು ನಾವು ಗಮನಿಸಬೇಕು. ಸೊ ಅದೇ ರೀತಿಯಾಗಿ ಪರಮಾತ್ಮ ಅಂತಕ್ಕಂಥದ್ದು ಅವ್ಯಕ್ತ ಸ್ವರೂಪ. ಆ ಅವ್ಯಕ್ತ ಸ್ವರೂಪನಾಗಿರ್ತಕ್ಕಂಥವನು ಇದಾನೆ ಅಂತಕ್ಕಂಥದ್ದು ಈ ವ್ಯಕ್ತವಾದ ಜಗತ್ತಿನಿಂದನೇ ನಮಗೆ ಗೊತ್ತಾಗುತ್ತೆ. ಆದರೆ ವ್ಯಕ್ತವಾದ ಜಗತ್ತಿನಲ್ಲಿ ಇಲ್ಲ, ಅವನ ಶಕ್ತಿಯಿಂದ, ಹೆಂಗ ಪ್ರಾಣದ ಶಕ್ತಿಯಿಂದ ಶರೀರ ಆಕ್ಷನ್ ಮಾಡೋ ಹಾಗೆ ಅವ್ಯಕ್ತನಾದ ಪರಮಾತ್ಮನಿಂದ ಈ ಎಲ್ಲ ಭೂತಗಳು ಆಕ್ಷನ್ ಮಾಡ್ತವೆ. ಯಾರು ಇದನ್ನ ತಿಳಿಯೋದಿಲ್ವೋ ಅವನು ಮೃತ್ಯು ವಶವಾಗ್ತಾನೆ. ಯಾರು ಇದನ್ನ ತಿಳಿತಾನೋ ಅವನು ಆ ಅಮೃತತ್ವವನ್ನು ಸೇರ್ತಾನೆ. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಯಾವುದನ್ನ ನಾವು 8ನೇ ಅಧ್ಯಾಯದಲ್ಲಿ ಒಂದಿಷ್ಟು ಲೋಕಗಳನ್ನ ಅರ್ಥ ಮಾಡಿಕೊಂಡ್ರೆ, ಈ ಎಲ್ಲ ಲೋಕಗಳನ್ನ ಇಲ್ಲಿ ಒಂದೇ ಶ್ಲೋಕದಲ್ಲಿ ಎಲ್ಲವನ್ನ ಇದು ಮಾಡಿಬಿಟ್ಟಿದ್ದಾರೆ. ಅವಕ್ಕ ಅಲ್ಲಿ ಅದರದಾಗಿರ್ತಕ್ಕಂಥ ಶಾಸ್ತ್ರೀಯವಾಗಿರ್ತಕ್ಕಂಥದ್ದು ಕಾಲಗಳನ್ನ, ಅಂದ್ರೆ ಈ ಒಂದೊಂದು ಯುಗಕ್ಕೆ ಎಷ್ಟೆಷ್ಟು ವರ್ಷಗಳ ಕಾಲಗಳು, ಮತ್ತೆ ಬ್ರಹ್ಮನ ಕಾಲ ಎಷ್ಟು ಅಂತ ಹೇಳಿ ಈಗೆಲ್ಲ ನಾವು ಮಾತನಾಡಿದ್ವಿ. ಆದ್ರೆ ಈ ಈ 9ನೇ ಅಧ್ಯಾಯದಲ್ಲಿ ಅದಕ್ಕಿಂತ ಹೆಚ್ಚಿನ ವಿದ್ಯೆಯನ್ನ ಹೇಳುವಾಗ ಇಲ್ಲಿ ಇವೆಲ್ಲವೂ ಕೂಡ ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಹೊಡೆದು ಬಿಟ್ರು. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ. ಈ ಎಲ್ಲ ಜೀವರಾಶಿಗಳು ಪ್ರಕೃತಿಯಲ್ಲಿರ್ತಕ್ಕಂಥವು ಎಲ್ಲವೂ ಕೂಡ ಇವು ಎಲ್ಲವೂ ಹುಟ್ಟೋದು ಮತ್ತೆ ನಾಶವಾಗೋದು, ಜನಿಸೋದು ಮತ್ತೆ ನಾಶವಾಗೋದು, ಜನಿಸೋದು ಮತ್ತು ನಾಶವಾಗೋದು, ಇವೆಲ್ಲವೂ ಕೂಡ ನನ್ನಲ್ಲಿ ಸದಾ ನಡೀತಾ ಇರ್ತವೆ. ಹೆಂಗ ಒಂದು ದೊಡ್ಡ ಸಮುದ್ರದಲ್ಲಿ ನೀವು ಆ ದಂಡೆ ಪಕ್ಕದಲ್ಲಿ ನಿಂತುಕೊಂಡ್ರೆ ಅಂತಂದ್ರೆ ಆ ತೆರೆಗಳು ಹೆಂಗ ಬರ್ತವೆ ಹೋಗ್ತವೆ, ತೆರೆಗಳು ಬರ್ತಾವ ಹೋಗ್ತವೆ, ತೆರೆಗಳು ಬರ್ತಾವ ಹೋಗ್ತವ. ಆ ತೆರೆಗಳು ಹುಟ್ಟಿಕೊಳ್ಳೋದನ್ನು ಸಹಜನೆ, ಮತ್ತೆ ಬಂದು ನಾಶ ಆಗೋದನ್ನು ಸಹಜನೆ. ಅವ ಸ್ಟಾಪ್ ಆಗಿದ್ದಾವ? ಇಲ್ಲ, ಸ್ಟಾಪ್ ಆಗಿಲ್ಲ. ಅಲ್ಲಿ ತೆರೆಯಾಗಿ ಹುಟ್ಟಿಕೊಂಡಿರ್ತಕ್ಕಂಥದ್ದು ಅದೇ ನೀರು, ಮತ್ತೆ ಆ ತೆರೆ ದಂಡೆಗೆ ಅಪ್ಪಳಿಸಿ ನಾಶ ಆಗಿರ್ತಕ್ಕಂಥದ್ದು ಅದೇ ನೀರು. ಆದ್ರೆ ನೀರು ನಾಶ ಆಗಿಲ್ಲ. ನಮಗೆ ಕಾಣಿಸಿಕೊಂಡಿರ್ತಕ್ಕಂಥದ್ದು ತೆರೆ, ಮತ್ತೆ ನಾಶ ಆಗಿರ್ತಕ್ಕಂಥದ್ದು ತೆರೆ. ದಿಟ್ ಈಸ್ ಎ ಭ್ರಾಂತಿ. ಅಲ್ಲಿ ನೀರು ಒಟ್ಟು ನಾಶ ಆಗ್ಲಿಲ್ಲ, ನೀರು ಹುಟ್ಟಲೂ ಇಲ್ಲ, ನೀರು ನಾಶ ಆಗ್ಲಿಲ್ಲ. ಆದ್ರೆ ತೆರೆ ಹುಟ್ಟುಕೊಂಡಂಗೆ ಕಂಡಿದೆ, ಮತ್ತೆ ಅದು ನಾಶ ಆಗಿರೋ ಕಂಡಿದೆ. ಸೊ ಹಾಗಾಗಿ ಈ ಸಮಸ್ತ ಜಗತ್ತು, ಇನ್ಕ್ಲೂಡಿಂಗ್ ಮೈ ಬಾಡಿ ಆಲ್ಸೋ, ಎಲ್ಲದೂ ಕೂಡ ಇದು ಆ ತೆರೆ ತರ ಕಾಣಿಸ್ಕೊಳ್ತದೆ, ಮತ್ತೆ ಮರಣ ಹೊಂದಿದ ತರ ಕಾಣಿಸ್ತದೆ. ಗಡಿಗೆ ಹೊಡೆದೋಯ್ತರಿ ಅಂತ ಹೇಳ್ತೀವಿ, ಮತ್ತೆ ಅದೇ ಮಣ್ಣು ಪುನಃ ಮತ್ತೆ ಗಡಿಗೆ ಆಗತ್ತೆ. ಅದಾಗಲೂ ಕೂಡ ಈ ಸೃಷ್ಟಿ ಮತ್ತು ಏನು ಪ್ರಳಯ ಅಂತ ಕರಿತೀವಿ, ಜನನ ಮತ್ತು ಮರಣ ಅಂತ ಕರಿತೀವಿ, ಇವು ನಿರಂತರವಾಗಿ ನಡೀತಾನೆ ಇರ್ತವೆ. ಇದು ಇವಾಗ ಇದು ಸ್ಟಾರ್ಟ್ ಆಯ್ತು, ಈ ಸ್ಟಾಪ್ ಆಯ್ತು, ಎಲ್ಲ ಕಥೆಗಳನ್ನು ಹೇಳ್ತಾರೆ ಕೆಲವೊಬ್ಬರು. ಅದೆಲ್ಲವೂ ಕೂಡ ಈ ಶ್ಲೋಕದ ಅರ್ಥದಲ್ಲಿ ಅರ್ಥನೇ ಇಲ್ಲ. ಇದು ಯಾವಾಗಂತಂದ್ರೆ ಇದು ಅನಾದಿಯಿಂದ, ಇದು
ಇದು ಪರಮಾತ್ಮ ಯಾವಾಗಿದ್ದಾನೋ ಅವಾಗ್ಲಿಂದಾನೇ ಇದು ನಿರಂತರ. ಸಮುದ್ರ ಯಾವಾಗಿಂದಿದೆಯೋ ಅವಾಗಿಂದ ತೆರೆಗಳಿದಾವೆ. ಹಾಗೆ ಈ ಹುಟ್ಟು ಸಾವು ಅಂತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಇದು ತೆರೆ ತರ ಕಾಣಿಸ್ತಾನೆ ಇದೆ. ಯಾರಿಗೆ ನೀರು ಅರ್ಥ ಆಗತ್ತೆ ಅದು ಹುಟ್ಟೋದು ಇಲ್ಲ ಮತ್ತದು ನಾಶ ಆಗೋದಿಲ್ಲ. ಹಾಗೆ ಯಾವಾಗ ನಮ್ಮ ನಿಜವಾದ ಸ್ವರೂಪ ಅರ್ಥ ಆಗತ್ತೆ ಆವಾಗ ಇದೆಲ್ಲವೂ ಕೂಡ ತೆರೆಗಳಂತೆ ಕಾಣುತ್ತೆ. ಇದು ವಿದ್ಯೆಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಮುಖ್ಯ ವಿದ್ಯೆ. ಯಾರು ಇದನ್ನ ತಿಳಿತಾನೆ ಅವಾಗ ಇಲ್ಲಿಯ ಏರುಪೇರುಗಳಿಗೆ ಅವನು ದುಃಖಿಸೋದಿಲ್ಲ, ಅಳೋದಿಲ್ಲ, ಕತೆ ಪಡೋದಿಲ್ಲ, ಸಂತೋಷ ಪಡೋದಿಲ್ಲ. ಇಡೀ ಎಲ್ಲ ವ್ಯವಸ್ಥೆಯನ್ನ ನೋಡಿ ಹೆಂಗ ನಾವು ಸಮುದ್ರ ದಂಡೆಯಲ್ಲಿ ನಿಂತುಕೊಂಡು ಅದನ್ನ ಹೆಂಗ ಆನಂದ ಪಡ್ತೀವಿ ಆ ರೀತಿಯಾಗಿ ಇದರ ಸತ್ಯವನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥವ್ನು ಆನಂದನಾಗಿರ್ತಾನೆ. ಇದು ಸೊ ಈ ರಾಜವಿದ್ಯೆಯ ವಿಶೇಷವಾಗಿರ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಪರಮಾತ್ಮನ ದಿವ್ಯ ಸ್ವರೂಪ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ